ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಧರ್ಮಸ್ಥಳ ಪ್ರಕರಣ ದಿನದಿಂದ ದಿನಕ್ಕೆ ಹೊಸ ತಿರುವುಗಳನ್ನ ಪಡೆದುಕೊಳ್ತಾ ಇದೆ. ಈ ಪ್ರಕರಣದ ಹಿಂದೆ ದೊಡ್ಡ ಕೈವಾಡ ಮತ್ತು ಷಡ್ಯಂತ್ರವಿದೆ ಎಂಬ ಗಂಭೀರ ಆರೋಪಗಳು ಕೇಳಿ ಬಂದಿವೆ. ಈ ಕುರಿತು ಜಿ ಕನ್ನಡದೊಂದಿಗೆ ಹಿರಿಯ ವಕೀಲ ಬಾಲನ್ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಬನ್ನಿ ಏನ್ ಹೇಳಿದ್ದಾರೆ ಕೇಳೋಣ. ಧರ್ಮಸ್ಥಳ ಪ್ರಕರಣದ ಚಿನ್ನಯ್ಯ ಅವರು ಸಲ್ಲಿಸಿರುವಂತಹ ರಿಟ್ ಬಹಳಷ್ಟು ಈಗಾಗಲೇ ತಿರುವು ಪಡಿತಾ ಇರುವಂತದ್ದು. ಈಗಾಗಲೇ ಅದರ ಬಗ್ಗೆನೇ ಚರ್ಚೆಗಳು ಕೂಡ ವ್ಯಕ್ತವಾಗ್ತಾ ಇರುವಂತದ್ದು. ನಮ್ಮ ಜೊತೆ ಮಾತಾಡೋದಕ್ಕೆ ಹಿರಿಯ ವಕೀಲರಾದಂತಹ ಬಾಲನ್ ಸರ್ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡುವ. ಸರ್, ಧರ್ಮಸ್ಥಳ ಪ್ರಕರಣ ಬಹಳಷ್ಟು ರೋಚಕ ತಿರುವನ್ನ ಪಡಿತಾ ಇದೆ. ಬಟ್ ಹೈಕೋರ್ಟ್ಗೆ ಸಲ್ಲಿಸಿರುವಂತಹ ಚಿನ್ನಯ್ಯ ರಿಟ್ ಅಲ್ಲಿ ಬಹಳಷ್ಟು ವಿಚಾರಗಳನ್ನ ಮೆನ್ಷನ್ ಮಾಡಿದೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಇದು ಸುಳ್ಳ? ನಿಜ ಅಂದು ಹೇಳ್ತಿದ್ದ, ಸುಳ್ಳು ಅಂದು ಹೇಳ್ತಿದ್ದ, ಮತ್ತೆ ನಿಜ ಅಂತಾನೆ, ಮತ್ತೆ ಸುಳ್ಳು ಅಂತಾನೆ. ಅವನು ಎಂಥ ಮನುಷ್ಯ ಅಂದರೆ ಊರು ಬಿಟ್ಟು ತಮಿಳ್ನಾಡಿಗೆ ಓಡೋಗ್ಬಿಟ್ಟ. ಅವನು ಇಲ್ಲಿ ಹುಡುಕೊಂಡು ಬಂದಿದ್ದು. ಅವನಿಗೆ ಹಣ ಬೇಕಾಗಿತ್ತು, ಐಷಾರಾಮಿ ಜೀವನ ಬೇಕಾಗಿತ್ತು. ಈ ದಾರಿನ ಕಂಡಿಡ್ದ. ಅವನ್ನ ಯಾರೂ ಹೋಗಿ ಭೇಟಿ ಆಗಿಲ್ಲ. ಇದೆಲ್ಲ ತನಿಖೆ ಮಾಡಿದರೆ ಗೊತ್ತಾಗುತ್ತೆ. ಅವನು ಅಲ್ಲಿಂದ ಬಂದು ಇಲ್ಲಿರೋರ್ನೆಲ್ಲ ನಾನು ಇದು ಗೊತ್ತಿದೆ ಅದು ಗೊತ್ತಿದೆ ಎಂದು ಹೇಳೋಕ್ಕೆ ಶುರು ಮಾಡ್ದೆ. ಕೆಲವರು ನಂಬಿದ್ರು. ಆಮೇಲೆ ಲಾಯರ್ಗಳು ನಂಬಿದ್ರು. ಅವ್ನು ಹೇಳೋದೆಲ್ಲ ನಿಜ ಅಂದು. ಅವ್ನು ನಿಜನೇ ಹೇಳ್ತಿದ್ದ. ಮೊದಲು ಏನಾದರೂ ಭೇಟಿ ಆಗಿದ್ನಾ? ನೀವೇನಾದರೂ ಅಂದರೆ ಈ ಪ್ರಕರಣದ ಬಗ್ಗೆ ನಿಮ್ಗೆ ಗೊತ್ತಿಲ್ಲ? ಇಲ್ಲ. ಅದರಲ್ಲಿ 3 ರಿಟ್ ಪಿಟಿಷನ್ ಹಾಕಿದ್ದೀನಿ ನಾನು. 2 ರಿಟ್ ಪಿಟಿಷನ್, 1 ಕಂಪ್ಲೇಂಟು. ಅವನ್ನ ಪರ್ಸನಲ್ ಆಗಿ ನಾನು ಎಲ್ಲಿ ನೋಡಿಲ್ಲ. ಬಟ್ ಎಲ್ಲ ವಿಚಾರಗಳು ಗೊತ್ತಿದೆ. ಅವನು ಮುಸ್ಕದಾರಿ, ಅವನು ಒಳ್ಳೆಯವನಾಗಿದ್ದ. ಚಿನ್ನಯ್ಯ ಅಂದು ಯಾವಾಗ ಹೊರಗೆ ಬಂದನೋ ಕೆಟ್ಟೋದ ಅವನು. ಈಗ ಎಲ್ಲಿದ್ದಾನೆ ಅವನು ಈಗ ಅಲ್ಲೇ ಇದ್ದಾನೆ. ಒಂದು ಲಾಡ್ಜಲ್ಲಿದ್ದಾನೆ. ಲಾಡ್ಜಿಗೆ ದುಡ್ಡು ಯಾರು ಕೊಡ್ತಾರೆ? ಎಲ್ಲಿ ಕೆಲಸ ಮಾಡ್ತಾ ಇದ್ದಾನೆ? ಅವನಿಗೆ ರಕ್ಷಣೆ ಯಾರು ಕೊಡ್ತಾ ಇದ್ದಾರೆ? ಹಿಂದೆ ದುಡ್ಡು ಕೊಟ್ಟು ಈ ರಿಟ್ ಪಿಟಿಷನ್ ಹಾಕಿಸಿದ್ದಾರೆ ಅಂತ ಅನ್ಸುತ್ತಾ? ಇದು ಕಿತಾಪತಿ, ಭೂಪತಿ, ತಿರುಪತಿ, ವೆಂಕಟಾಚಲಪತಿ, ಗಜಪತಿ, ಇದು ಒಂದು ಕಿತಾಪತಿ. ಇದೆಲ್ಲ ಸುಳ್ಳು. ಅವನು ಹೈಕೋರ್ಟ್ಗೆ ಹೇಳಿದ್ದು ಸುಳ್ಳು ಅಂತೀನಿ. ಅವನು ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಹೇಳಿದ್ದು ನಿಜ ಅಂತೀನಿ. ಎಸ್, ನೋಡಿದ್ರಲ್ಲ, ಯಾರೋ ಚಿನ್ನಯ್ಯ ಹಿಂದೆ ಇದ್ದಾರೆ ಅನ್ನೋದು ಬಾಲನ್ ಅವರು ಹೇಳ್ತಾ ಇರುವಂಥದ್ದು. ಬೆಂಗಳೂರಿಂದ ಕ್ಯಾಮ್ರಾ ಪರ್ಸನ್ ಯಶಸ್ ಜೊತೆ ಭವ್ಯ ಸುನಿಲ್, ಜಿ ಕನ್ನಡ ನ್ಯೂಸ್.